ನಮಸ್ಕಾರ. ಇವತ್ತು ನಾನು ರಾಗಿ ಚಪಾತಿ ಅಥವಾ ರಾಗಿ ರೊಟ್ಟಿ ಹೇಗ್ ಮಾಡೋದು ಅಂತ ತೋರ್ಸ್ಕೊಡ್ತಿದ್ದೀನಿ. ಬಹಳ ಸಿಂಪಲ್ ಆಗಿ ಮಾಡ್ತೀನಿ. ನಾನು ಹೇಗ್ ಮಾಡೋದು ಅಂತ ತೋರ್ಸ್ಕೊಡ್ತೀನಿ. ಇದ್ರಲ್ಲಿ ನೋಡಿ ಮುಕ್ಕಾಲ್ ಲೋಟ ನೀರ್ ಹಾಕೊಂಡಿದ್ದೀನಿ ಗ್ಲಾಸ್ ಅಲ್ಲಿ. ಸ್ವಲ್ಪ ಕಲ್ಲುಪ್ಪು ಹಾಕ್ತಾ ಇದ್ದೀನಿ. ನೀವು ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಿ, ಎಣ್ಣೆ ಹಾಕೊಂತೀನಿ ನಾನು ಅಂದ್ರೆ ಹಾಕೊಳ್ಬಹುದು. ನಾನೇನ್ ಹಾಕೊಳಲ್ಲ. ಎಣ್ಣೆ ಹಾಕೊಂಡೇ ಇದ್ರು ಏನು ಗಟ್ಟಿ ಆಗೋದು, ಗಂಟ್ ಆಗೋದು ಏನು ಆಗಲ್ಲ. ನಾನು ಯೂಶ್ವಲಿ ಹಾಕಲ್ಲ ಎಣ್ಣೆ. ನೀವು ಇಲ್ಲ ನಂಗೆ ಭಯ, ನಾ ಫಸ್ಟ್ ಟೈಮ್ ಮಾಡ್ತಿದ್ದೀನಿ, ಗಂಟ್ ಆಗ್ಬಿಟ್ರೆ ಅನ್ನೋ ಭಯ ಇದ್ರೆ ನೀವು ಖಂಡಿತವಾಗ್ಲೂ ಒಂದ್ ಸ್ವಲ್ಪ ಎಣ್ಣೆ ಹಾಕೊಳ್ಬಹುದು. ಅದು ನೋಡಿ ಕಾಯ್ಬೇಕು. ಸ್ವಲ್ಪ ಗುಳ್ಳಿಗಳು ಅಂದ್ರೆ ಬಾಯ್ಲ್ ಆದ ತಕ್ಷಣ ನಾವ್ ರಾಗಿ ಹಿಟ್ಟು ಕುದಿತಾ ಇದೆ ಸಣ್ಣಗಿಟ್ಟು. ನೋಡಿ ಇದರಿಂದ ನಾನು ಒಂದ್ ಹಾಕ್ತಾ ಇದ್ದೀನಿ. ನೋಡಿ ಇದೊಂದ್ ಕಾಲ್, ಆ ಮುಕ್ಕಾಲ್ ಲೋಟಗೆ 1/4 ಲೋಟ ರಾಗಿ ಹಿಟ್ಟು ಹಾಕಿದ್ದೀನಿ. ಇವಾಗ ಈ ತರ ಒಂದು ಏನಂತಾರೆ ಸೌಟ್ ಅಥವಾ ಮಿಕ್ಸಿಂಗ್ ಸ್ಟಿಕ್ ಇಂದ ನೀವು ಮಿಕ್ಸ್ ಮಾಡ್ಕೊಬೇಕು. ಸಣ್ಣಗೆ ಇಟ್ಕೊಳ್ಳಿ. ನೋಡಿ ಹಿಂಗ್ ಸುಮ್ಮನೆ ಲೈಟ್ ಆಗಿ ಮಿಕ್ಸ್ ಮಾಡ್ಕೊಳ್ಳಿ. ನೈಟ್ ಹೊತ್ತು ಮಾಡ್ಕೊಳಕ್ ತುಂಬಾ ಚೆನ್ನಾಗಿರುತ್ತೆ. ಪ್ರತಿದಿನ ಅಥವಾ ಒಬ್ರೊಬ್ರು ನೈಟ್ ಚಪಾತಿ ತಿನ್ನೋರು ಇದು ಒಂದಿನ ತಿನ್ಕೊಳ್ಬೋದು, ಅಂದ್ರೆ ಮಾಡಿ ತಿನ್ಬೋದು. ತುಂಬಾ ಒಳ್ಳೇದು ಆರೋಗ್ಯಕ್ಕೆ ರಾಗಿ ಹಿಟ್ಟು. ಅದಕ್ಕೆ ನಿಮಗೂ ತೋರ್ಸೋಣ ಅಂತ ಮಾಡಿದೆ. ಈಸಿಯಾಗಿ ಮಾಡ್ಕೊಬೋದು, ತುಂಬಾ ಈಸಿ. ನೋಡಿ ನೀಟಾಗಿ ಕಲ್ಸಿದ್ರೆ ಹಾಗೆ ಹೋಯ್ತು. ಈ ತರ ಕಲ್ಸಿ ಸ್ಟವ್ ಆಫ್ ಮಾಡ್ಕೊಂಡ್ ಬಿಡ್ತೀನಿ ನಾನು. ಈ ತರ ಮುಚ್ಚಿ ಒಂದು 10 ನಿಮಿಷ ಆ ಕುದಿ ಬಿಸಿಯಲ್ಲೇ ಬೆಂದು ಬಿಡುತ್ತೆ. 10 ನಿಮಿಷ ಆದ್ಮೇಲೆ ನಾವು ಈಗ ಸಜ್ಜಿ ಬಕ್ಕರಿ ಆಗ್ಲಿ ಜೋಳದ ಬಕ್ಕರಿ ಆಗಿ ಹೇಗೆ ನಾದ್ಕೊಂಡು ಲಟ್ಸ್ಕೊಂತೀವೋ ಅದೇ ತರ ನಾದಿ ಲಟ್ಸ್ಬೇಕು. ಅದನ್ನು ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರ್ಸ್ಕೊಡ್ತೀನಿ. ನೋಡಿ ಈ ತರ ಆಗಿದೆ. ನೋಡಿ ಕೈಗೆ ಅಂಟ್ಕೊಳೋದೇ ಇಲ್ಲ, ತುಂಬಾ ಚೆನ್ನಾಗಾಗಿದೆ. ನಾದಕ್ ನೀರ್ ಇಟ್ಕೊಂಡಿದೀನಿ. ಈಗ ಎಷ್ಟೆಷ್ಟು ಬೇಕೋ ಅಷ್ಟಷ್ಟು ನಾವು ಫಸ್ಟ್ ನಾದ್ಕೊಳ್ಳೋಣ. ಫಸ್ಟ್ ಇಷ್ಟು ನಾದ್ತೀನಿ. ಸ್ವಲ್ಪ ಸ್ವಲ್ಪನೇ ನೀರ್ ತಗೊಂಡು ನಾದ್ಬೇಕು. ತುಂಬಾ ಈಸಿ. ಫಸ್ಟ್ ಟೈಮ್ ಮಾಡೋರು ಈಸಿಯಾಗಿ ಮಾಡ್ಕೊಳ್ಬೋದು.
ಬರುತ್ತೋ ಇಲ್ಲೋ ಅಂತ ನಾವು ಟ್ರೈ ಮಾಡ್ದೇನೆ ಬರಲ್ಲ ಅಂತ ಏನೇನು ಅನ್ಕೊಳ್ಬಾರ್ದು. ಟ್ರೈ ಮಾಡಿದ್ರೆ ಎಲ್ಲಾನು ಈಸಿನೇ. ನಾವು ಅಡಿಗೆ ಅಂತಾನೆ ಅಲ್ಲ, ಓದಿನ ವಿಷಯ ಆಗಿರ್ಬೋದು, ಏನೇ ಕಲಿಯೋದಾಗಿದ್ರು ನಾವು ಮೊದಲು ಪ್ರಯತ್ನಿಸ್ಬೇಕು. ಪ್ರಯತ್ನ ಮಾಡ್ದೇನೆ ನಂಗೆ ಆಗಲ್ಲ, ನಂಗೆ ಬರಲ್ಲ, ನಾನು ಹೇಗ್ ಮಾಡ್ತೀನೋ, ಕೆಟ್ಟೋಗ್ಬಿಟ್ರೆ ಅಥವಾ ನಾವು ಅಡ್ಗಿನೇ ಆಗ್ಲಿ ಕೆಟ್ಟೋದ್ರೆ ಅದೇ ನೆಗೆಟಿವ್ ಯೋಚನೆದಲ್ಲೇ ಇದ್ರೆ ಖಂಡಿತವಾಗ್ಲೂ ಕೆಟ್ಟೋಗ್ಬಿಡುತ್ತೆ. ಅದೇ ನಮಗ್ ಬರುತ್ತೆ, ಫಸ್ಟ್ ಟೈಮ್ ಮಾಡ್ತಿರೋದಲ್ಲ, ಚೆನ್ನಾಗ್ ಮಾಡ್ತೀನಿ ಅಂತಂದ್ರೆ ಚೆನ್ನಾಗ್ ಬಂದೇ ಬರುತ್ತೆ. ನೋಡಿ, ಈ ತರ ನಾವು ನಾಪ್ಕೊಂಡು ಇಟ್ಕೊಳ್ಬೇಕು. ಚೆನ್ನಾಗಾಗಿದೆ ನೋಡಿ, ಈ ತರ ಇಷ್ಟು ಮೆತ್ತಗಿದ್ರೆ ಸಾಕು. ನಾನು ಉಳಿದಿರೋದನ್ನು ಕಲ್ಸ್ಕೊಂತೀನಿ. ಒಬ್ಬೊಬ್ರಿಗೆ ಇದು ಟೇಸ್ಟ್ ಇಷ್ಟ ಆಗದೆ ಇರ್ಬೋದು, ಬಟ್ ಆರೋಗ್ಯ ತುಂಬಾ ಒಳ್ಳೇದು. ನಮ್ಮನೇಲಿ ಎಲ್ಲರಿಗೂ ಇಷ್ಟ. ಒಬ್ರೊಬ್ರು ರಾಗಿ ಮುದ್ದೆ ಇಷ್ಟ ಪಡ್ಲಾರ್ದವ್ರು ಈ ತರ ಮಾಡ್ಕೊಂಡು ತಿನ್ಬೋದು. ಈಸಿಯಾಗಿ ಮಾಡ್ಕೊಂಡ್ ಬಿಡ್ಬೋದು. ಇದು ನಾದಕ್ಕೊಂದ್ 5 ನಿಮಿಷ ಬೇಕಾಗುತ್ತೆ ಟೈಮು. ಒಂದು ಸತೆ ನಾವ್ ನಾದ್ ಇಟ್ಕೊಂಡ್ಬಿಟ್ರೆ ಚಪಾತಿ ಅಷ್ಟೇ ಈಸಿ ಆಗೋಗ್ಬಿಡುತ್ತೆ ನಡ್ಸೋದು. ಚಪಾತಿ ನಾವು ಹೇಗೆ ಯಾವಾಗ್ಲೂ ಮಾಡಿ ಮಾಡಿ ಈಸಿಯಾಗಿ ಲಡ್ಸ್ಕೊಂಡ್ಬಿಡ್ತೀವಲ್ಲ, ಇದನ್ನು ಅಷ್ಟೇ 1-2 ದಿನ ನಾವು ಕಂಟಿನ್ಯೂಸ್ ಆಗಿ 1 ವಾರಕ್ಕೆ 2 ದಿನ ಹಂಗ್ ಮಾಡ್ಕೊಂಡ್ಬಿಟ್ವಿ ಅಂದ್ರೆ ಇದನ್ನು ಚಪಾತಿ ಹಂಗೆ ಈಸಿ ಆಗೋಗ್ಬಿಡುತ್ತೆ. ಇದೇ ತರನೇ ನಾನು ಜೋಳದ ಬಕ್ರಿ ಆಗ್ಲಿ, ಜೋಳ ರೊಟ್ಟಿ ಆಗ್ಲಿ, ಅಥವಾ ಸಜ್ಜಿ ಬಕ್ರಿ ಅಥವಾ ಸಜ್ಜಿ ರೊಟ್ಟಿ ಇದೇ ತರ ಮಾಡ್ಕೊಳೋದು. ನಾನು ವಾರಕ್ಕೆ 2 ಸತೆ ಮಾಡ್ತೀನಿ ಬಕ್ರಿನ. ಒಂದು ದಿನ ನಾನು ಜೋಳದ್ ಮಾಡಿದ್ರೆ ಒಂದ್ ದಿನ ಸಜ್ಜಿ ಮಾಡ್ತೀನಿ. ಇಲ್ಲಪ್ಪ ವಾರದಲ್ಲಿ ನಾನು ಒಂದೇ ಸತೆ ಸಜ್ಜಿ ಬಕ್ರಿ ಇಲ್ಲ ಜೋಳದ ಬಕ್ರಿ ಮಾಡ್ಕೊಂಡಿದ್ರೆ ಇನ್ನೊಂದ್ ಸತೆ ಇದು ಮಾಡ್ಕೊತೀನಿ. ನೈಟ್ ನೋಡಿ, ಚಪಾತಿ ಒಬ್ರೊಬ್ರಿಗೆ ಚಪಾತಿ ತಿಂದ್ರೆ ತಡಿಯಲ್ಲ, ಹೌದಾ? ಒಬ್ರೊಬ್ರಿಗೆ ಹೊಟ್ಟಿ ಗಟ್ಟಿ ಆಗೋದು, ಇಲ್ಲಾಂದ್ರೆ ಕಾನ್ಸ್ಟಿಪೇಷನ್ ಆಗೋದು ಆಗ್ಬಿಡುತ್ತೆ ಒಬ್ರೊಬ್ರಿಗೆ. ಸೊ ಅವರು ಚಪಾತಿನ ಸ್ಕಿಪ್ ಮಾಡಿ ಇದನ್ನ ತಿನ್ಬೋದು. ರಾಗಿ ಬಕ್ರಿ ಅಂತಿರೋ, ಚಪಾತಿ ಅಂತಿರೋ, ರೊಟ್ಟಿ ಅಂತಿರೋ, ಏನ್ ಬೇಕಾದ್ರೂ ಹೆಸರು ಕೊಡ್ಬೋದು. ಈ ತರ ಚಪಾತಿ ಬದಲು ಇದನ್ನ ರಿಪ್ಲೇಸ್ ಮಾಡ್ಬೋದು. ಈ ರಾಗಿ ಚಪಾತಿನ ಸಾಂಬಾರ್ ಜೊತೆನೂ ಹಚ್ಕೊಂಡ್ ತಿನ್ಬಿಡ್ಬೋದು. ನೋಡಿ, ಎಲ್ಲ ಒಂದ್ಸತೆ ನಾದ್ಬಿಡ್ತೀನಿ. ಚಪಾತಿನ ಮಾಡಕ್ ಸ್ಟಾರ್ಟ್ ಮಾಡೋಣ. ಈ ಮ್ಯಾಟ್ ನಾನು ಫ್ಲಿಪ್ಕಾರ್ಟ್ ಅಲ್ಲಿ ತರಿಸಿದ್ದು, ತುಂಬಾ ಚೆನ್ನಾಗಿದೆ. ಚಪಾತಿ ಮ್ಯಾಟ್ ಅಥವಾ ಚಪಾತಿ ರೋಲರ್ ಅಂತ ಹೊಡೆದ್ರೆ ನಿಮಗ್ ಬರುತ್ತೆ.
ಏನಿಲ್ಲ, ಒಂದ್ 120 ರುಪೀಸ್ ಎಲ್ಲ ನಿಮಗೆ ಸಿಗುತ್ತೆ. ತುಂಬಾ ಚೆನ್ನಾಗಿದೆ, ನಂಗಂತೂ ಬಹಳ ಯೂಸ್ಫುಲ್ ಆಗ್ತಾ ಇದೆ. ನಿಮಗೆ ಅವಶ್ಯಕತೆ ಇದ್ರೆ, ನಿಮಗೂ ಯೂಸ್ ಆಗುತ್ತೆ ಅಂದ್ರೆ ತರ್ಸ್ಕೊಳ್ಳಿ. ನೋಡಿ, ಇಷ್ಟು ತಗೊಂತೀನಿ ನಾನು ಫಸ್ಟ್. ರಾಗಿ ಹಿಟ್ಟು ತಗೊಂಡಿದ್ದೀನಿ. ಚಪಾತಿ ಎಷ್ಟು ಎಷ್ಟು ತೆಳ್ಳಗ್ ಮಾಡ್ಕೊಂತೀನೋ ಇದನ್ನು ಅಷ್ಟೇ ಮಾಡ್ಕೊಂಡು. ಚಪಾತಿ ತರನೇ ಎಣ್ಣೆ ಹಚ್ಕೊಂಡು ಬೇಯಿಸ್ಕೊಂತೀನಿ. ಒಬ್ರೊಬ್ರು ನೀರ್ ಕೂಡ ಹಚ್ತಾರೆ, ನಾನು ಎಣ್ಣೆ ಹಚ್ಚ. ಎಷ್ಟು ಚೆನ್ನಾಗಿ ಬಂದಿದೆ ರೌಂಡ್ ಆಗಿ. ಇದ್ರಲ್ವಾ ತುಂಬಾ ರೌಂಡ್ ಆಗಿ ನೋಡಿ. ಚಪಾತಿನ ಇಷ್ಟು ತೆಳ್ಳಗೆ ಲಡ್ಸ್ಕೊಂತೀನಿ. ಅದೆಷ್ಟು ಲಡ್ಸ್ಕೊಂತೀನೋ ಇದನ್ನು ಅಷ್ಟೇ ಲಡ್ಸ್ಕೊಂಡಿದ್ದೀನಿ. ಹಂಚು ಕಾಯಕ್ಕೆ ಇಟ್ಟಿದ್ದೀನಿ ಆಲ್ರೆಡಿ. ಹಂಚು ಕಾದಿದೆ, ಹಾಕಿದ್ದೀನಿ ನೋಡಿ. ತುಂಬಾ ಚೆನ್ನಾಗಿ ಆಗುತ್ತೆ, ಮೆತ್ತಗೂ ಇರುತ್ತೆ. ಹೇಗ್ ಚಪಾತಿನ ಹೇಗ್ ಬೇಯಿಸ್ಕೊಂತೀವೋ ಇದನ್ನು ಅದೇ ತರ ಬೇಯಿಸ್ಕೊಂಡ್ರೆ ಆಗೋಯ್ತು. ನೋಡಿ ಹೇಗ್ ಉಬ್ಬುತ್ತೆ, ತುಂಬಾ ಚೆನ್ನಾಗಿ ಉಬ್ಬುತ್ತೆ. ದೊಡ್ಡವ್ರಿಗೂ ಸಣ್ಣವ್ರಿಗೂ ಎಲ್ಲರಿಗೂ ಇಷ್ಟ ಆಗುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ರಾಗಿ ಇಷ್ಟ ಪಡ್ಲಾರ್ದವ್ರು ಇಷ್ಟ ಪಡ್ತಾರೆ. ಇದೆ, ಮಾಡಿ ತೋರಿಸ್ತೀನಿ ನೋಡಿ. ಇಷ್ಟು ನಾದ್ಬಿಟ್ಟು ಸೇಮ್ ಚಪಾತಿ ನೀವು ಹೇಗ್ ಮಾಡ್ತೀರೋ ಹಾಗೆ ಮಾಡಿದ್ರೆ ಆಯ್ತು.
ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ದಪ್ಪ ಅನ್ಸಿರೋ ಕಡೆ ಕಲ್ಸ್ಕೊಳ್ಳಿ. ಇನ್ನ ಉಳ್ದಿರೋದು ಎಲ್ಲಾನು ನಾನು ಇದೇ ತರ ಮಾಡ್ಕೊಂತೀನಿ. ಸಾಂಬಾರು, ಚಪಾತಿ ಯಾವ್ದ್ರಲ್ಲಾದ್ರೂ ತಿನ್ಬೋದು. ತುಂಬಾ ಚೆನ್ನಾಗಿರುತ್ತೆ ಇದು. ನಾನು ಸಾಂಬಾರ್ ಜೊತೆ ತಿಂತಾ ಇದ್ದೀವಿ. ಅದಕ್ಕೂ ತುಂಬಾ ಚೆನ್ನಾಗಿರುತ್ತೆ. ನೀವು ನಿಮ್ ಮನೆಯಲ್ಲಿ ಟ್ರೈ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಹೇಗ್ ಬಂದಿತ್ತು ಅಂತ. ಇನ್ನ ಇದೇ ತರ ಒಳ್ಳೊಳ್ಳೆ ಫುಡ್ ಲಾಗ್ಸ್, ಟ್ರಾವೆಲ್ ಲಾಗ್ಸ್ ಎಲ್ಲ ಮಾಡ್ತೀನಿ. ಇದೇ ತರ ಸಪೋರ್ಟ್ ಕೊಡಿ. ಲೈಕ್, ಶೇರು, ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಫ್ಯಾಮಿಲಿ ಫ್ರೆಂಡ್ಸ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಇದು ಒಂದನ್ನ ಯಾವ ತರ ಬೆಳೆಸ್ತೀನಿ ಅಂತ ಲಾಸ್ಟ್ ತೋರಿಸ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನೋಡಿ ಎಷ್ಟು ಚೆನ್ನಾಗಿ ಉಬ್ಬುತ್ತಿದೆ. ತುಂಬಾ ಚೆನ್ನಾಗಿರುತ್ತೆ. ದೊಡ್ಡವ್ರಿಗೂ ಚಿಕ್ಕವ್ರಿಗೂ ಎಲ್ಲರಿಗೂ ಇಷ್ಟ ಆಗುತ್ತೆ. ಜೊತೆ ನಿಮ್ಮ ಮನೆಯಲ್ಲೂ ಟ್ರೈ ಮಾಡಿ. ಹೀಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತೀರಿ. ಇನ್ನ ಒಳ್ಳೊಳ್ಳೆ ಲಾಗ್ಸ್ಗಳು ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ನೆಕ್ಸ್ಟ್ ಲಾಗ್ ಅಲ್ಲಿ ಮತ್ತೆ ಸಿಗೋಣ.